ಮಾಡಿದ್ರು ಅನ್ನೋ ಥರ ಮಾಡ್ತಾರೆ. ಈಗ ಇಲ್ಲಿನೂ ದಾವಣಗೆರೆಯಲ್ಲೂ ಹಂಗೆ ಸರ್, ಇಲ್ಲಿ ಸಚಿವರು ಒದ್ದು ಒಳಗೆ ಹಾಕ್ತೀವಿ ಅಂತಲೇ ಹೇಳಿದ್ರು. ನೋಡಿ, ನಾನು ಕಳೆದ 15 ದಿವಸಗಳಿಗೆ ಹಿಂದೆ ಹೇಳಿಕೆ ಕೊಟ್ಟಿದ್ದೆ, ಜಿಲ್ಲಾ ಉಸ್ತುವಾರಿ ಸಚಿವರ ಬಾಯಲ್ಲಿ ಆ ಮಾತುಗಳು ಬರಬಾರ್ದು. ಯಾಕಂದರೆ ಅವರು ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭ ಯಾರೇ ಇರ್ಬೋದು, ಶಾಸಕರಿರ್ಬೋದು, ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅಲ್ಲಿ ಗೌಪ್ಯತೆಯನ್ನು ಕಾಪಾಡಿ ಪ್ರಮಾಣ ವಚನ ಸ್ವೀಕರಿಸ ಮಾಡ್ತಾರೆ. ಜಾತ್ಯತೀತವಾಗಿ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸ್ತೀವಿ ಮತ್ತು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅಂತೇಳಿ ನಮ್ಮಲ್ಲಿ ಒಂದು ಸಂವಿಧಾನ ಪ್ರತಿಜ್ಞೆ ಸ್ವೀಕಾರ ಮಾಡ್ತೀವಿ. ನೋಡಿ, ಇದು ಹಿಂದೂ ರಾಷ್ಟ್ರ, ಕೇಳುವುದಕ್ಕೆ ಯಾರಿಗೂ ಹಕ್ಕಿಲ್ಲ. ಗಣೇಶನ ಮೆರವಣಿಗೆ ಏನು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಹೇಳೋಕ್ಕೆ ಯಾರಿಗೂ ಹಕ್ಕಿಲ್ಲ ಮತ್ತು ಯಾವುದೇ ಷರತ್ತುಗಳು ಹಾಕಬಾರ್ದು. ನೋಡಿ, ನಿನ್ನೆ ದಿವಸ ಚಿತ್ರದುರ್ಗದಲ್ಲಿ 6 DJ ಅನುಮತಿ ಕೊಡಿದ್ರು. ಅಲ್ಲಿಯ ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನೇಕ ಸಂಘಟನೆಗಳು, ಸಂಸದರು ನಾವೆಲ್ಲ ಹೋಗಿ ಹೋರಾಟವನ್ನು ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟರು. ಆ ಒತ್ತಡಕ್ಕೆ ಮಣಿದು DJಗೆ ಅನುಮತಿ ಕೊಟ್ಟರು. ನೋಡಿ, ಕಲಾ ತಂಡಗಳು ಬೇಕು, ಕಲಾ ತಂಡಗಳು ಬೇಡ ಅಂತ ನಾವು ಯಾರು ಹೇಳಲ್ಲ. ಮತ್ತು ಎಲ್ಲೋದ್ರೂ ಈಗ ಹರಿಹರಕ್ಕೆ ಹೋಗಿದ್ದೆ ನಾನು, ಬೆಳಗ್ಗೆ ಎಲ್ಲ ಕಡೆ ರೌಂಡ್ ಹಾಕಿದ್ದೆ. ನಾಯಕರು ಅವ್ರದ್ದು ಅಲ್ಲಿ ಜನ ಅವ್ರ ಶಕ್ತಿ ಏನಂತ ತೋರಿಸಿದ್ರು ಸರ್. ಇಲ್ಲಿ ದಾವಣಗೆರೆಯಲ್ಲಿ ಆ ಥರ ಎಲ್ಲದಕ್ಕೂ ಕೆಟ್ಟ ರಾಜಕೀಯ ಮಾಡ್ತಾರೆ. ಈಗ ನಾನು ಈಗ ಹರಿಹರಕ್ಕೆ ಹೋಗಿದ್ದೆ, ನಮ್ಮ ಹಿಂದೂ ಯುವಕರು ಯುವತಿಯರು DJ ಅಂತ ಕೇಳಿದರು. ನಿನ್ನೆ ದಿವಸ ಭಾಳಷ್ಟು ಜನ ದಾವಣಗೆರೆಯಿಂದ ಬಂದರು ಯುವಕರು, ಅಣ್ಣ ದಾವಣಗೆರೆ DJ ಬೇಕಂತ ಕೂಗ್ತಾರೆ. ಆದರೆ ಜಿಲ್ಲಾಡಳಿತ ಸರ್ವಾಧಿಕಾರಿಗಳಂತ ವರ್ತಿಸಬಾರ್ದು, ಇದು ಒಳ್ಳೆಯದಲ್ಲ. ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ, ಕೊನೆ ಪಕ್ಷ ಏನು ಈ ಪ್ರೌಢಶಾಲಾ ಮೈದಾನದಲ್ಲಿ, ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗಿದೆ. ಒಂದು ಷರತ್ತುಗಳು ಹಾಕಿ DJ ಅನುಮತಿಯನ್ನು ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಒಂದಕ್ಕೆ ಸರ್ ಅಲ್ಲ, ಈಗೆಲ್ಲವೂ ಬಿಟ್ಟುಬಿಡಿದಾರೆ. ಈಗ ಕೊನೆ ಪಕ್ಷ ಕೆಲವು ಷರತ್ತುಗಳು ಹಾಕಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾಳೆ ಇಲ್ಲದ್ರೆ ಅವರಿಗೆ ಮನೆ ಸಿಗುತ್ತೆ, ಯುವಕರೆಲ್ಲ ತಿರುಗಿ ಬಿಡ್ತಾರೆ ಈ ಸರ್ಕಾರ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ. ಎಲ್ಲ ಕಡೆ ಆಕ್ರೋಶ, ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಜನ ಮಾತಾಡ್ತಾರೆ. ಹಾಗಾಗಿ DJ ಯುವಕರ ಒಂದು ಅಭಿರುಚಿ, ಅನುಮತಿ ಕೊಡಬೇಕಂತೇಳಿ ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೀನಿ. ಇಲ್ಲಿ ಕೂಡ ಸರ್ ಬಸವರಾಜಪೇಟೆ ಆಗಿರ್ಬೋದು ಎಲ್ಲ ಕಡೆ ಈ ರೂಟ್